ನಾನು ರೈತರ ಪರ, ನಾನು ಈ ನಾಡಿನ ಪರ, ನಾನು ಜಾತ್ಯತೀತರ ಪರ, ನಾನು ಕನ್ನಡದ ಪರ. ಹಾಗಾಗಿ ಇವುಗಳನ್ನು ಧಿಕ್ಕರಿಸಿ ಹೋದವರೊಟ್ಟಿಗೆ ನಿಲ್ಲೋದಕ್ಕೆ ನನ್ನ ಕನ್ನಡ ಪರತೆ, ನನ್ನ ಜಾತ್ಯತೀತವಾದ, ನನ್ನ ರೈತ ಪರ ನಿಲುವು ಒಂದು ಕ್ಷಣವೂ ಅನುವು ಮಾಡಿಕೊಡ್ಲಿಲ್ಲ, ಬಿಟ್ಟು ಬಂದೆ. ಈಗ ಅವರು ಬಿಜೆಪಿ ಜೊತೆ ಕೈ ಜೋಡಿಸೋದಕ್ಕೆ ಮೂಲ ಕಾರಣ ಏನು? ಬಿಜೆಪಿ ಜೊತೆಗೆ ಕೈ ಏನಾದರೂ ರೀಸನ್ ಇರಬೇಕಲ್ವಾ? ಈಗ ನೀವು ಬಿಡೋದಕ್ಕೂ ಒಂದು ರೀಸನ್ ಇದೆ. ಅವ್ರು ಅದೇ ಥರ ಬಿಜೆಪಿ ಜೊತೆ ಹೋಗೋದಕ್ಕೆ ಏನಾದರೂ ಒಂದು ಬಲವಾದ ಕಾರಣ ಇರುತ್ತಲ್ವಾ? ಎಲೆಕ್ಷನ್ ಸೋತ್ವಿ ಅನ್ನೋದು. ಅದನ್ನ ಬಿಟ್ರೆ ಬೇರೆ ಇನ್ನೇನಿದೆ? ಇವ್ರ ಸಿದ್ಧಾಂತ ಏನಿತ್ತು ನೋಡ್ರಿ, ಪ್ರತಿಯೊಂದು ಪಕ್ಷಕ್ಕೂ ತನ್ನದೇ ಆದ ಒಂದು ಸಿದ್ಧಾಂತ ಇರಬೇಕು. ನೀವು ಬಿಜೆಪಿ ಅವ್ರ ಒಂದು ಪಂಚಾಯತ್ ಮೆಂಬರ್ಗೆ ಹೋಗಿ ಕೇಳ್ರಿ, ಆತ ನನ್ನ ಸಿದ್ಧಾಂತ ಹಿಂದೂ ರಾಷ್ಟ್ರ ಮಾಡೋದು, ನನ್ನ ಸಿದ್ಧಾಂತ ಹಿಂದುತ್ವವನ್ನು ಉಳಿಸೋದು, ನನ್ನ ಸಿದ್ಧಾಂತ 100 ಇಯರ್ಸು ನಮ್ಮ BJP RSSನ ಸಿದ್ಧಾಂತ ಏನಿದೆ ಅದನ್ನು ಉಳಿಸೋದು ಅಂತ ಹೇಳ್ತಾನೆ ಹೇಳಲ್ವಾ? ಹೇಳ್ತಾನೆ. ಕಾಂಗ್ರೆಸ್ ಅವ್ರಿಗೆ ಕೇಳಿ, ನಾವು ಸರ್ವಜನಾಂಗದ ಶಾಂತಿಯ ತೋಟದಲ್ಲಿ ನಂಬಿಕೆ ಇಡೋರು, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿ ಜೈನ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಬದುಕಬೇಕು ಅಂತ ಬಯಸೋರು, ನಮಗೊಂದು ಜಾತ್ಯತೀತವಾದಂಥ ನಮ್ಮ ದೇಶ ಏನಿದೆ ಆ ದೇಶವನ್ನು ಹೀಗೆ ಉಳಿಸ್ಕೊಂಡು ಹೋಗಬೇಕು ಅನ್ನೋದು ನಮ್ಮ ಸಿದ್ಧಾಂತ ಅಂತ ಹೇಳ್ತಾರೆ. ಇವ್ರೇನು ಹೇಳ್ತಾರೆ? ಪ್ರತಿಯೊಂದು ಪಕ್ಷಕ್ಕೂ ಒಂದೊಂದು ಸಿದ್ಧಾಂತ ಇರುತ್ತೆ. ಇತ್ತು ಎಲ್ಲಿವರೆಗೆ? ವಿಧಾನಸಭಾ ಚುನಾವಣೆಗೂ ಮುಂಚೆವರೆಗೆ. ಅಲ್ಲಿ ಸೋತ ತಕ್ಷಣ ನೀವು ನಿಮ್ಮ ಸಿದ್ಧಾಂತನೇ ಬದಲಾಯಿಸ್ಬಿಡ್ತೀರಾ ಅಂತಂದ್ರೆ